ಕೆಜಿಎಫ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಮತ್ತು ಬಸವಣ್ಣನವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗಣ್ಯರು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಖ್ಯಾತ ಕವಿ ಮತ್ತು ಚಿಂತಕರು ಡಾಕ್ಟರ್ ಎಲ್ ಹನುಮಂತಯ್ಯ. ಕೆಜಿಎಫ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಡಾಕ್ಟರ್ ನಾರಾಯಣ್ ರವರ ಅಧ್ಯಕ್ಷತೆಯಲ್ಲಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್ ಮತ್ತು ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿ ಮಹಾನ್ ಪುರುಷರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಖ್ಯಾತ ಕವಿಗಳು, ಚಿಂತಕರು ಹಾಗೂ ಮಾಜಿ ಸಂಸತ್ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಎಲ್ ಹನುಮಂತಯ್ಯರವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ, ಬಸವಣ್ಣನವರ ಸಮಾನತೆಯ ತತ್ವ ಹಾಗೂ ಜಗಜೀವನ್ ರಾಮ್ ರವರ ಶ್ರಮಿಕ ವರ್ಗದ ಕಾಳಜಿಗಳು ಇಂದಿನ ಯುವ ಜನತೆಗೆ ದಾರಿ ದೀಪವಾಗಬೇಕೆಂದು ಕರೆ ನೀಡಿದರು. ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾದ ಕೆಜಿಎಫ್ನ ಆಂಡರ್ಸನ್ ಪೇಟೆಯ ಪಿಎಸ್ಐ ಮಂಜುನಾಥ್ ರವರಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಖ್ಯಾತ ಗಾಯಕರಾದ ಶ್ರೀಮತಿ ನಿರ್ಮಲಾ ಹಾಗೂ ಭೂಮಿತಾಯಿ ಕಲಾ ತಂಡ ಅಂಬೇಡ್ಕರ್ ಗೀತೆಗಳ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಧ್ಯಾಪಕರಾದ ವೆಂಕಟೇಶ್, ಶ್ರೀನಿವಾಸ ಮೂರ್ತಿ, ಬಾಬು ಪ್ರಸಾದ್, ಕ್ಯಾಸಂಬಳ್ಳಿ ನಾರಾಯಣಸ್ವಾಮಿ, ಶೇಷಾದ್ರಿ ಸೇರಿದಂತೆ ಸಹ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇ ಅಂಬೇಡ್ಕರ, ದಿಕ್ಕು ದಿಕ್ಕಿಗೂ ಹೊಂಗಿರಣ ಬೀರಿದ ಅಂಬೇಡ್ಕರ. जय हे भारत भाग्य विधाता, जय हे संविधान पिता, प्रबुद्ध भारत नीलाशिसुत बयसिदೆಯೆಲ್ಲ ಜನಹಿತ, ಪ್ರಬುದ್ಧ ಭಾರತ ನೀಲಾಶಿಸುತ ಬಯಸಿದೆಯೆಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜಂಬೂ ದ್ವೀಪದ ಜನವೈವಿಧ್ಯತೆ ಪಡೆದು ಬದುಕುತ್ತಿದ್ದ ಸಮಾನತೆ, ಮನೋಲೋಕಕ್ಕೆ ನೀಡಿದ ಮತ್ತೆ ಘನತೆ. ಜಂಬೂ ದ್ವೀಪದ ಜನವೈವಿಧ್ಯತೆ ಪಡೆದು ಬದುಕುತ್ತಿದ್ದ ಸಮಾನತೆ, ಮೇಲು ಕೀಳಿನ ಮನೋಲೋಕಕ್ಕೆ ನೀಡಿದ ಮತ್ತೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ, ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ, ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊರ ಮಾಡಿದೆ ಭಾರತದ ದಂಡ ಸಂಹಿತೆ, ಭಾರತದ ದಂಡ ಸಂಹಿತೆ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಶತ ಶತಮಾನದ ಸಂಗೋಲೆಯನ್ನು ಕಳಚಿದ ಬಲ ಭೀಮ, ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ. ಶತ ಶತಮಾನದ ಸಂಗೋಲೆಯನ್ನು ಕಳಚಿದ ಬಲ ಭೀಮ, ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ. ಮಾನವೀಯತೆಯ ಮಹಾಣಿಮಾನ ನಿನ್ನೊಡಲ ಜನ ಪ್ರೀತಿ, ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ. ನೀವೇ ಸರ್ವ ಜನ ನಾಯಕ, ನಿಮಗೆ ನೀವೇ ಸಮ ಓದಿದುತ್ತಮ. ನೀವೇ ವಿಶ್ವ ಮಹಾನಾಯಕ, ನೀವೇ ವಿಶ್ವ ಮಹಾನಾಯಕ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ
ಪ್ರಬುದ್ಧ ಭಾರತ ನೀಯಾಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಪ್ರಬುದ್ಧ ಭಾರತ ನೀಯಾಶಿಸುತ್ತ ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ 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 ಜಯ ಹೇ ನಮ್ಮ ಪಕ್ಕದ ಮಹಾರಾಷ್ಟ್ರದ ರಾಜ್ಯದವರು ಭಾರತದಲ್ಲಿ ಅವರನ್ನು ಎಲ್ಲರೂ ಗುರುತಿಸೋದು ಸಂವಿಧಾನದ ಕರ್ತೃ, ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಹಾಗೆ ಕರೆಯುವಾಗ ಭಾರತದ ಸಂವಿಧಾನವನ್ನು ರಚನೆ ಮಾಡಿದ ಮುಖ್ಯರಲ್ಲಿ, ಅದರ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಅಂಬೇಡ್ಕರ್ ಅವರು. ಆದ್ದರಿಂದ ಅವರನ್ನ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಅಂಬೇಡ್ಕರ್ ಅವರಿಗೆ ಗುರುಗಳಾಗಿದ್ದವರು. ಇವರು ನನ್ನ ಗುರುಗಳು ಅಂತ ಹೇಳಿಕೊಂಡಿರೋದು ಒಂದು, ನಮ್ಮ ದೇಶದ ಸುಮಾರು 2,500 ವರ್ಷಗಳ ಹಿಂದೆ, ನಿಮಗೆ ಗೊತ್ತಿರಲಿ, ಇಲ್ಲಿದ್ದ ಧರ್ಮವನ್ನ ತ್ಯಜಿಸಿ ಹೊಸ ಧರ್ಮವನ್ನ ಹುಟ್ಟು ಹಾಕಿದವರು ಭಗವಾನ್ ಬುದ್ಧ ಅವರು. ಬುದ್ಧ ಬಂದ ಮೇಲೆ ಅದು ಬೌದ್ಧ ಧರ್ಮ ಉದಯ ಭಾರತದಲ್ಲಿ ಆಯಿತು. ಬೌದ್ಧ ಧರ್ಮದ ಮೂಲ ಗುಣಗಳು ಕರುಣೆ, ಸಮಾನತೆ ಮತ್ತು ಸಹಕಾರ. ಕರುಣೆ ಇಲ್ಲದೆ ಧರ್ಮ ಇಲ್ಲ ಅಂತ ಅನ್ನೋದು ಬುದ್ಧನ ತತ್ವ. ಹಾಗೆ 12ನೇ ಶತಮಾನದಲ್ಲಿ ಸುಮಾರು 900 ವರ್ಷಗಳ ನಂತರ, 900 ವರ್ಷಗಳ ಹಿಂದೆ, ಇವತ್ತಿನಿಂದ ನಮ್ಮದೇ ನಾಡಿನಲ್ಲಿ, ಕರ್ನಾಟಕದ ಕನ್ನಡ ನಾಡಿನಲ್ಲಿ, ಇಡೀ ಪ್ರಪಂಚಕ್ಕೆ ಪ್ರಜಾಪ್ರಭುತ್ವ ಅನ್ನುವ ಕಲ್ಪನೆ ಇಲ್ಲದಿದ್ದ ಕಾಲದಲ್ಲಿ, ನಿಮಗೆಲ್ಲ ಗೊತ್ತಿರಲಿ, ಭಾರತದಲ್ಲಿ ಪ್ರಜಾಪ್ರಭುತ್ವ ಬಂದು ಎಷ್ಟು ವರ್ಷಗಳಾಯಿತು? ಎಷ್ಟು ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕಲ್ಪನೆ ಬಂದದ್ದು. ಅದಕ್ಕೆ ಮೊದಲು ಭಾರತವನ್ನ 565 ಜನ ಸಾಮಂತರು ಆಳ್ತಾ ಇದ್ರು. 565 ಜನ ಸಾಮಂತರು ಆಳುತ್ತಿದ್ದ ಭಾರತವನ್ನ ಸ್ವಾತಂತ್ರ್ಯ ಬಂದ ಮೇಲೆ ಒಂದಾಗಿ ಮಾಡಿ, ಆಗಲೂ ನಾವು ಈ ಭಾರತದ ಸಮಗ್ರ ಭಾರತದ ಒಳಗೆ ಸೇರೋದಿಲ್ಲ ಅಂತ ಅಂದವರನ್ನ ಒತ್ತಾಯಪೂರ್ವಕವಾಗಿ ಸೇರುವಂತೆ ಮಾಡಿ ಈ ಭಾರತದ ಕಲ್ಪನೆಯನ್ನು ಕಟ್ಟಿಕೊಟ್ಟವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸುಮಾರು 76-77 ವರ್ಷಗಳಿಂದ ಈಚೆಗೆ ಪ್ರಜಾಪ್ರಭುತ್ವದ ಕಲ್ಪನೆ ನಮ್ಮ ದೇಶದ ಜನಗಳಿಗೆ ಬಂದದ್ದು. ಆದರೆ 12ನೇ ಶತಮಾನದಲ್ಲಿ ಈಗ ನಾವು ಯಾರಿಗೂ ಏನು ಗೊತ್ತೇ ಇಲ್ವಲ್ಲ. 21 ಮಕ್ಕಳು ಹೇಳಬೇಕು, ನಿಮಗೆ ಗೊತ್ತಿರುತ್ತೆ ಪಾಪ, ಮಕ್ಕಳಿಗೆ ತಾನೇ ಗೊತ್ತಿರಬೇಕು ಅಂತ ನಾನು ಕೇಳೋದು. 21ನೇ ಶತಮಾನದಲ್ಲಿ ಇದ್ದೀರಿ ಅಲ್ವಾ? 12ನೇ ಶತಮಾನ ಅಂದ್ರೆ 1000 ವರ್ಷಗಳ ಹಿಂದೆ ಅಂದಾಜು. ಆಗ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ ಬಸವಣ್ಣ ಅನೇಕ ಕೆಳಜಾತಿಗಳ ಶರಣರನ್ನು ಕಟ್ಟಿಕೊಂಡು ಅವರಿಗೆ ಪ್ರಜಾಪ್ರಭುತ್ವದ ಕಲ್ಪನೆಯನ್ನ ತುಂಬಿದವನು. ಬಸವಣ್ಣನ ಕಾಲದಲ್ಲಿ ಒಂದು ಅನುಭವ ಮಂಟಪ ಅಂತ ಇರ್ತಿತ್ತು. ಆ ಅನುಭವ ಮಂಟಪದ ಸದಸ್ಯರು ಯಾರು ಗೊತ್ತೇನು? ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ನುಲಿಯ ಚಂದಯ್ಯ, ಅಕ್ಕ ಮಹಾದೇವಿ ಮತ್ತು ಸೂಳೆ ಸಂಕವ್ವೆ,
ಇವರೆಲ್ಲ ಅದರ ಸದಸ್ಯರು. ಅಲ್ಲಮಪ್ರಭು ಇಂಥ ಅನೇಕರು, ಇವರೆಲ್ಲ ತಳ ಸಮುದಾಯಗಳಿಗೆ ಸೇರಿದವರು. ಸಮಾಜದ ತಳ ಸಮುದಾಯಕ್ಕೆ ಸೇರಿದವರು. ಬಸವಣ್ಣನವರ ಅನುಭವ ಮಂಟಪದಲ್ಲಿ ಜಾಗವನ್ನು ಪಡೆದಿದ್ರು ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಖಂಡಿತ ಸರ್, ಇಲ್ಲಿ 63% ಹೆಣ್ಮಕ್ಳಿದ್ದಾರೆ, 37% ನಮ್ಮ ಗಂಡು ಮಕ್ಳಿದ್ದಾರೆ. ಹಾಗಾಗಿ ಇದು ಹೆಣ್ಮಕ್ಳು ಕಾಲೇಜ್ ಮಾಡಬೇಕಾಯ್ತು, ಬೇಡ ಕೋಎಜುಕೇಶನ್ ಚೆನ್ನಾಗಿದೆ ಅಂದ್ಬಿಟ್ಟು ನಾವು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಸೇರಿ ಕಾಲೇಜ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತದೆ. ಇವತ್ತು ಒಂದು ಭಾಳ ವಿಶೇಷವಾದ ದಿನ. ಯಾಕಂದರೆ ನೀವು ಯಾರೂ ಇಲ್ಲಿ ಬರ್ತೇವೆ, ಸರ್ ಬರ್ತಾರೆ, ಅವ್ರ ಮಾತು ಕೇಳ್ತು ಅಂತ ನಾವು ಖಂಡಿತ ಭಾವಿಸಿರಲಿಲ್ಲ. ನಮ್ಮ ಕರೆಗೆ ಹೋಗೊಟ್ಟು ಹನುಮಂತ ಸರ್ ಬಂದು ನಮಗೆ ಭಾಳ ಚೆನ್ನಾಗಿ ಇನ್ನೂ ಹೆಚ್ಚಿಗೆ ಅವ್ರು ಮಾತಾಡಬೇಕಾಯ್ತು. ಸ್ವಲ್ಪ ಸಮಯ ಒಂದು ಅರ್ಧ ಗಂಟೆ ಅವ್ರು ಕಡಿಮೆ ಆಯ್ತು ಅನಿಸ್ಕೊಂಡೆ ನನಗೆ. ಯಾಕಂದರೆ ಅವರು 2 ಗಂಟೆ 3 ಗಂಟೆ ಹೆಚ್ಚಿಗೆ ನಿರಳವಾಗಿ ಮಾತಾಡುವಂಥ ಒಂದು ವ್ಯಕ್ತಿತ್ವ, ಚಿಂತಕರು, ಸಮಾಜ ಸೇವಕರು, ಮತ್ತು ಭಾಳ ರಾಜಕೀಯವಾಗಿ ಅವರು ಭಾಳ ಒಂದು ಹೋರಾಟದಲ್ಲಿ ಭಾಗವಹಿಸಿ ಸುಮಾರು ಸಮಾಜ ಸುಧಾರಣೆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ನಮ್ಮ ಹನುಮಂತ ಸರ್ ಬಂದಿರೋದು ಈ KGF ಅಲ್ಲಿಂದ ಎಲ್ಲ ಬಂದಿರೋದು ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಒಂದು ಸಂದೇಶ ಕೊಡಬೇಕಂತ ನಾವು ಯಾರನ್ನ ಗೆಸ್ ಮಾಡಿದಾಗ ಅವರ ಒಂದು ಮನಸ್ಸು ಬಂತು, ಅವ್ರು ಕರೆಸಿದ್ದೀವಿ. ನಮಗೆ ಭಾಳ ಸಂತೋಷ ಆಗಿದೆ ಸರ್. ತಾವು ಅಲ್ಲಿಂದ ಬಂದು ಇಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಅಧ್ಯಾಪಕರಿಗೂ ಮತ್ತು ನಮ್ಮ ಇಲ್ಲಿ ಮಾಧ್ಯಮ ಮುಖಾಂತರ ನಮ್ಮ ಸಮಾಜಕ್ಕೆ, ನಮ್ಮ KGF ಭಾಗದ ಎಲ್ಲರಿಗೂ ಒಂದು ಸಂದೇಶ ಕೊಡತಕ್ಕಂಥ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನೀವು ನೀಡಿದ್ದೀರಿ, ನಾವು ಪಾಲನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಜಗಜ್ಜೀವನ್ ರಾಮ್ ಅವರ ಒಂದು ಜನ್ಮ ದಿನಾಚರಣೆ ಹಾಗೂ ಬಸವೇಶ್ವರರ ಜನ್ಮ ದಿನಾಚರಣೆ ಒಂದು ಒಟ್ಟಾಗಿ ನಾವು ಆಚರಣೆ ಮಾಡೋದು ಬಹಳ ಒಂದು ಸಂತೋಷ ವಿಷಯ. ಯಾಕಂದ್ರೆ ಬೇರೆ ಬೇರೆ ದಿನಗಳಲ್ಲಿ ಬರ್ತಕ್ಕಂಥ ದಿನ ಆಗಿರೋದು ಅದು ಸರ್ಕಾರಿ ರಜೆಗಳಾಗಿರ್ತದೆ. ಹಾಗಾಗಿ ನಾವೆಲ್ಲ ಸೇರಿ ಸಾಂಕೇತಿಕವಾಗಿ ನಾವು ಕಾಲೇಜಲ್ಲಿ ಯಾವತ್ತು ಫೋಟೋಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಸಾಂಕೇತಿಕವಾಗಿ ಮಾಡಿ ಒಂದು ದಿನ ಪ್ರತಿ ವರ್ಷ ನಾವು ಸುಮಾರು 2-3 ವರ್ಷದಿಂದ ಎಲ್ಲ ನಮ್ಮ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕೂಡಿ ನಾವು ಎಲ್ಲರೂ ಆ ಮಹಾನ್ ವ್ಯಕ್ತಿಗಳ ಒಂದು ಸಂದೇಶವನ್ನು ಸಾರಬೇಕು, ಜಾಗೃತಿ ಮೂಡಿಸಬೇಕು. ಅದೇ ಸಾಧನೆಯಲ್ಲಿ ಹಾದಿಯಲ್ಲಿ ನಾವು ನಡಿಬೇಕಂತ ಹೇಳಿ ನಾವೊಂದು ಪ್ರತಿ ವರ್ಷ ನಾವು ಆರಂಭ ಮಾಡ್ಕೊಂಡು ಬರ್ತಾ ಇದ್ವಿ. ಮುಂದೇನು ಇದೇ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಒಂದು ಸಂದೇಶ ಏನು ನಮ್ಮ ಈಗ ಬಂದು ನಮ್ಮ ಸರ್ಗಳಾಗಲಿ, ಮಂಜಾ ಸರ್ ಆಗಲಿ, ನಮ್ಮ ಹನುಮಂತ ಸರ್ ಆಗಲಿ, ಇನ್ನು ಬೇರೆಯವರೆಲ್ಲ ಬಂದು ನಮ್ಮ ನಿರ್ಮಲಾ ಮೇಡಮ್, ಭೂಮಿತಾಯಿ ಗೀತಾ ಅವರ ಒಂದು ಹಾಡಿನ ಮುಖಾಂತರ ಜಾಗೃತಿ ಮೂಡಿಸಿದ್ದಾರೆ. ಅದನ್ನು ಖಂಡಿತ ನೀವೆಲ್ಲ ಅಳವಡಿಸ್ಕೊಳ್ಬೇಕು. ನೀವು ಅಳವಡಿಸ್ಕೊಂಡ ಮುಖಾಂತರ ನಿಮ್ಮ ಪೋಷಕರಲ್ಲಿ, ವಿದ್ಯಾರ್ಥಿಗಳು ಹೋಗಿ ಊರಿನಲ್ಲಿ ಅದೊಂದು ಸಂದೇಶವನ್ನು ತಲುಪಿಸ್ಬೇಕು. ಆ ನಿಟ್ಟಿನಲ್ಲಿ ನಾವು ಸದಾ ನಾವು ವಿದ್ಯಾರ್ಥಿಗಳ ಪರವಾಗಿ ಅವ್ರ ಮಹಾನ್ ವ್ಯಕ್ತಿಗಳ ಒಂದು ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಒಂದು ವಾರದಿಂದ ನಮ್ಮ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸರ್ ಆಗ್ಬೋದು ಮತ್ತು ವೆಂಕಟೇಶ್ ಸರ್ ಆಗ್ಬೋದು, ಇನ್ನು ನಮ್ಮ ಬೋಧಕ ಸಿಬ್ಬಂದಿ ಎಲ್ಲರೂ ತಯಾರು ಮಾಡಿಕೊಂಡು ಇವತ್ತು ನಾವು ಮಾಡಬೇಕಂತ ನಾವು ಪ್ರಯತ್ನ ಮಾಡಿದ್ವಿ. ಖಂಡಿತ ಅದೆಲ್ಲ ನಮಗೆ ಭಾಳ ಸಂತೋಷ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿದ್ದೀರಿ. ಇನ್ನು ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಆಯೋಜನೆ ಮಾಡ್ತೀವಿ. ನೀವು ಅದನ್ನು ಭಾಗವಹಿಸಿ. ಇವತ್ತು ಒಂದು ಕಾರ್ಯಕ್ರಮ ಮತ್ತೊಮ್ಮೆ ನಾವು ಅಂಬೇಡ್ಕರ್ ಜಯಂತಿ, ಜಗಜೀವನ್ ಜಯಂತಿ, ಬಸವ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಎಲ್ಲರೂ ವಂದಿಸುತ್ತಾ ಅವರ ಶುಭಾಶಯಗಳನ್ನು ಕೊಡ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ವಂದಿಸೋದು ನನ್ನ 2 ಮಾತು ಮುಗಿಸೋದ್ರಿಂದ ಜೈ ಕರ್ನಾಟಕ. ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ ಸದಾ ಬೆನ್ನೆಲುಬಾಗಿ ಇರ್ತಕ್ಕಂಥ ವೆಂಕಟೇಶ್ ಸರ್ ಅಂತ ಸಂಘಟಕರಿದ್ರು ಕೂಡ ನಮಗೆ ಈ ಕಾಲೇಜು ಇನ್ನಷ್ಟು ಅಭಿವೃದ್ಧಿ ಹೊಂದುತ್ತೆ. ಅಷ್ಟೇ ಅಲ್ಲ, ಇಡೀ ಕಾಲೇಜಿನ ತಂಡ, ಎಲ್ಲ ಅಧ್ಯಾಪಕರು, ಸಿಬ್ಬಂದಿ ವರ್ಗ, ಯಾವುದೇ ಕಾರ್ಯಕ್ರಮ ಆಗಿರಲಿ ಎಲ್ಲರೂ ಕೂಡ ಸತತವಾಗಿ ದುಡಿದು ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ